ಅಪ್ಪು ಸಮಾಧಿ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಟೀರವ ಸ್ಟುಡಿಯೋದಲ್ಲಿರುವಂತಹ ಅಪ್ಪುವಿನ ಸಮಾಧಿ ಬಳಿ ಅಂದ್ರೆ ಅಲ್ಲಿ ಸಮಾಧಿ ಸ್ಥಳಕ್ಕೆ ಇಷ್ಟು ದಿನ ಸಾರ್ವಜನಿಕರಿಗೆ ಅಭಿಮಾನಿಗಳಿಗೆ ಅವಕಾಶ ಇರಲಿಲ್ಲ. ಹಾಲು ತುಪ್ಪ ಎಲ್ಲ ನೆರವೇರಿದ ನಂತರದಲ್ಲಿ ಬಿಗಿ ಭದ್ರತೆ ಮಾಡಿಕೊಂಡು ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಆಮೇಲೆ ಅವಕಾಶ ಮಾಡಿಕೊಡ್ತೀವಿ ಅನ್ನೋಂಥದ್ದು ತಿಳಿಸಿದ್ರು. ಅದರಂತೆ ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಹೀಗಾಗಿ ಬೆಳಗ್ಗೆಯಿಂದಲೇ ಸಾವಿರಾರು ಮಂದಿ ಅಪ್ಪು ಸಮಾಧಿಗೆ ನಮನ ಸಲ್ಲಿಸ್ತಾ ಇದ್ದಾರೆ. ಓಕೆ, ಈಗ ಆ ಸ್ಥಳದಿಂದ ಭಾರತಿ ನನ್ನೊಟ್ಟಿಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭಾರತಿ, ಈಗ ಹೇಳಿದ ಹಾಗೆ ಇವತ್ತು ಅಭಿಮಾನಿಗಳು ಮತ್ತೆ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬೆಳಗ್ಗೆ 9 ಗಂಟೆಯಿಂದಾನೆ ರಾಜ್ಯದ ಮೂಲೆ ಮೂಲೆಯಿಂದ ಅಭಿಮಾನಿಗಳು ಬಂದು ತಲುಪ್ತಾ ಇದ್ದಾರೆ. ಹೇಗಾಗ್ತಾ ಇದೆ ದರ್ಶನ? ಹೌದು ವಿಜಯ್, ಪುನೀತ್ ರಾಜ್ಕುಮಾರ್ ಅವರು ಮರೆಯಾಗಿ ಇಂದಿಗೆ 6 ದಿವಸ ಕಳೀತಾ ಇದೆ. ಅಂತಂದ್ರೆ ನಿನ್ನೆಯಿಂದ ಸಾಕಷ್ಟು ಅಭಿಮಾನಿಗಳು ಸಮಾಧಿಗೆ ಬರೋದಕ್ಕೆ ಕಾಯ್ತಾ ಇದ್ರು. ಪುನೀತ್ ಅವರ ಸಮಾಧಿಯ ದರ್ಶನ ಪಡಿಬೇಕು ಅಂತ ಕಾಯ್ತಾ ಇದ್ರು. ಆದ್ರೆ ನಿನ್ನೆ ಹಾಲು ತುಪ್ಪ ಆದ ಬಳಿಕ ಅಭಿಮಾನಿಗಳಿಗೆ ಸಾರ್ವಜನಿಕರಿಗೆ ಅವಕಾಶ ಕೊಡಲಾಗುತ್ತೆ ಅಂತ ಸರ್ಕಾರ ಹೇಳಿತ್ತು. ಅದೇ ರೀತಿ ಇಂದು ಬೆಳಗ್ಗೆಯಿಂದ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡಲಾಗ್ತಿದೆ. ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ, ತುಂಬಾ ಭಾವುಕರಾಗಿ ಬರ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ಬಂದು ಪುನೀತ್ ಅವರ ಸಮಾಧಿಯ ದರ್ಶನ ಪಡೆದು ಭಾವುಕರಾಗಿ ಕಣ್ಣೀರು ಹಾಕ್ತಾ ಹೋಗ್ತಾ ಇದ್ದಾರೆ. ಸಾಮಾನ್ಯವಾಗಿ ಎಲ್ರಿಗೂ ಒಂದು ಎಲ್ಲಾ ವರ್ಗಗಳಿಗೂ ತುಂಬಾ ಇಷ್ಟಪಟ್ಟು ನೋಡುವಂತಹ ಒಬ್ಬ ನಟರಾಗಿದ್ದವರು ಪುನೀತ್ ರಾಜ್ಕುಮಾರ್. ಮಕ್ಕಳು, ಮುದುಕರು, ವೃದ್ಧರು, ಯುವಕರು, ಇಡೀ ಫ್ಯಾಮಿಲಿ ಇಷ್ಟಪಡ್ತಾ ಇದ್ದಂತಹ ನಟ. ಅಂತಹ ನಟ ಹೋದ ಅಂತಂದ್ರೆ ಖಂಡಿತವಾಗ್ಲೂ ಎಲ್ರಿಗೂ ಯಾರಿಗೂ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಅಷ್ಟೊಂದು ಭಾವುಕರಾಗಿದ್ರು. ಅಂತ್ಯಕ್ರಿಯೆ ನೋಡೋದಕ್ಕಾಗ್ಲಿಲ್ಲ, ಅಂತಿಮ ದರ್ಶನವನ್ನು ಪಡೆದಕ್ಕಾಗ್ಲಿಲ್ಲ. ಕೊನೆ ಪಕ್ಷ ಸಮಾಧಿಯ ದರ್ಶನನಾದ್ರೂ ಮಾಡಿ ಸ್ವಲ್ಪ ಕೊಂಚ ಮಟ್ಟಿಗೆ ಭಾವುಕತೆಯನ್ನ ಕಮ್ಮಿ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಅಭಿಮಾನಿಗಳು ಕಾಯ್ತಾ ಇದ್ರು. ಹಾಗೇನೆ ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಪ್ರದೇಶಗಳಿಂದ, ವಿವಿಧೆಡೆಯಿಂದ ಜನ ಬರ್ತಾನೆ ಇದ್ದಾರೆ. ಅವತ್ತು ಅಂತ್ಯಕ್ರಿಯೆ ಏನಾಗಿತ್ತಲ್ಲ, ಅವತ್ತಿನ ದಿನದಿಂದನೇ ಸಾಕಷ್ಟು ಅಭಿಮಾನಿಗಳು ಬರ್ತಾನೆ ಇದ್ರು. ಆದ್ರೆ ಇವತ್ತಿನಿಂದ ಅಧಿಕೃತವಾಗಿ ಅವಕಾಶ ಮಾಡಿಕೊಡ್ಲಾಗ್ತಿದೆ. ಹಾಗಾಗಿ ಸಾಕಷ್ಟು ಅಭಿಮಾನಿಗಳು ಪರಪರ ಊರುಗಳಿಂದ, ಬೇರೆ ಊರುಗಳಿಂದ ಬರ್ತಾನೆ ಇದ್ದಾರೆ. ಇಲ್ಲೊಂದಿಷ್ಟು ಅಭಿಮಾನಿಗಳಿದ್ದಾರೆ, ಮಾತಾಡೋಣ. ನಮಸ್ತೆ. ನಮಸ್ಕಾರ ಮೇಡಮ್. ಫುಲ್ಲು ದುಃಖ ಮೇಡಮ್, ಮಾತಾಡೋಕ್ಕೆ ನಮಗೆ ಸಂಕಟ, ಊಟ ಮಾಡೋಕ್ಕೆ. ಅವ್ರ ಅಭಿಮಾನಿ, ನಾವು ವೃದ್ಧಾವನಿಕ ಅಭಿಮಾನಿ ಅವ್ರದ್ದು. ಓಕೆ ವಿಜಯ್, ಏನಂತಂದ್ರೆ ಯಾವ ವರ್ಗ, ಇಷ್ಟು ವರ್ಗ, ಮಕ್ಕಳು ಮರಿ ಅಂತ ಹೇಳಿ ಸಂಬಂಧ ಇಲ್ಲ. ಪುನೀತ್ ರಾಜ್ಕುಮಾರ್ ಎಲ್ಲಾ ವರ್ಗದವರನ್ನು ಇಷ್ಟಪಡ್ತಾ ಇದ್ರು. ಎಲ್ಲಾ ರೀತಿ ಮಕ್ಕಳು, ಮುದುಕರು ಎಲ್ಲರೂ ಬರ್ತಾ ಇದ್ದಾರೆ. ನೋಡ್ಬೋದು. ಎಲ್ಲಿಂದ ಬಂದ್ರಿ? ಇಲ್ಲಿ ನಂದಿಲ್ಲ. ಓಕೆ, ಎಸ್, ನೋಡ್ಬೋದು ವಿಜಯ್, ಸಾಕಷ್ಟು ಜನರು ಪರ ಊರುಗಳಿಂದ ಬರ್ತಾನೆ ಇದ್ದಾರೆ. ಇಲ್ಲೊಬ್ರು ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹೇಳಿ ಸರ್. ನಾವು ತುಮಕೂರು ಡಿಸ್ಟಿಕ್ ಮಧುಗಿರಿಯಿಂದ ಬಂದಿದ್ದೀವಿ. ಮೊನ್ನೆ ಬರೋಕ್ಕಾಗಲಿಲ್ಲ, ನೋಡಕ್ಕೆ ಬಂದಿದ್ದೀವಿ. ಅಪ್ಪು ಅವರು ಅಭಿಮಾನಿನೇ, ಮಗು, ಫ್ಯಾಮಿಲಿ ಎಲ್ಲ ಬಂದಿದೆ. ಮಧುಗಿರಿಯಿಂದ ಬಂದಿದ್ದೀವಿ ಈಗ. ಆಯ್ತು, ಓಕೆ ಸರ್. ಓಕೆ, ಹೀಗೇನೆ ಸಾಕಷ್ಟು ಮೊದಲನೇ ದಿನನೇ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ. ಆಲ್ರೆಡಿ ಏನಂದ್ರೆ 5-6 ಗಂಟೆ ಕಳೆದೋಗಿದೆ. ಸಾವಿರಾರು ಜನರು ಬರ್ತಾ ಇದ್ದಾರೆ, ಬೇರೆ ಬೇರೆ ಊರುಗಳಿಂದ ಬರ್ತಾ ಇದ್ದಾರೆ. ಹಾಗೇನೆ ಸಾಕಷ್ಟು ದಿನಗಳು ಕೂಡ ಈ ಅವಕಾಶ ಇದ್ದೇ ಇರುತ್ತೆ. ಯಾಕಂದ್ರೆ ಒಂದೇ ಸಲ ಒತ್ತಡದಿಂದ ಎಲ್ಲರೂ ಬರಬೇಕು ಅಂತ ಏನಿಲ್ಲ, ನಿಧಾನವಾಗಿ ಅವಕಾಶ ಕೊಡಲಾಗುತ್ತೆ. ಯಾಕಂದ್ರೆ ಎಲ್ಲಾ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಸಮಾಧಿಯನ್ನ ಮುಟ್ಟೋದಕ್ಕೆ ಯಾರಿಗೂ ಅವಕಾಶ ಇಲ್ಲ, ದೂರದಿಂದಲೇ ನಮಸ್ಕಾರ ಮಾಡಿ ಹೋಗ್ಬಹುದು. ಹಾಗಾಗಿನೇ ಒಂದು ರೀತಿಲಿ ಭಾವುಕರಾಗಿ ಎಲ್ಲಾ ರೀತಿ ಮಹಿಳೆ ಮತ್ತೆ ಯುವಕರು ಎಲ್ಲರೂ ಬಂದು ಅಪ್ಪು ಅವರ ಸಮಾಧಿಯನ್ನ ವೀಕ್ಷಣೆ ಮಾಡಿ ಹೋಗ್ತಾ ಇದ್ದಾರೆ. ನಿನ್ನೆ ಏನು ಅರೇಂಜ್ಮೆಂಟ್ ಆಗಿತ್ತು, ಮಂಟಪದ ರೀತಿ ಹಾಲು ತುಪ್ಪ ಕಾರ್ಯಕ್ರಮದಲ್ಲಿ ಅರೇಂಜ್ಮೆಂಟ್ ಆಗಿತ್ತು, ಅದೇ ಅರೇಂಜ್ಮೆಂಟ್ ಇಂದೂ ಇದೆ. ಅಭಿಮಾನಿಗಳೆಲ್ಲರೂ ತುಂಬಾನೇ ಭಾವುಕರಾಗಿ ಸಮಾಧಿಯನ್ನ ವೀಕ್ಷಣೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ವಿಜಯ್, ಓಕೆ, ಧನ್ಯವಾದ ಭಾರತಿ ಮಾಹಿತಿಗಾಗಿ. ಸಮಾಧಿ ದರ್ಶನಕ್ಕೆ ಅವಕಾಶ ನೀಡಿರುವ ಹಿನ್ನೆಲೆಯಲ್ಲಿ ಈಗ ಅಪ್ಪು ಅಭಿಮಾನಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ಭಾಗಗಳಿಂದ ಸಮಾಧಿ ದರ್ಶನ ಪಡೆಯಲು ಬೆಂಗಳೂರಿಗೆ ಬರ್ತಾ ಇರತಕ್ಕಂಥದ್ದು. ಎತ್ತಿನ ಗಾಡಿಯಲ್ಲಿ ಅಭಿಮಾನಿಯೊಬ್ರು ಬಂದಿರುವಂತಹ ದೃಶ್ಯಗಳು ನಮಗೆ ಸಿಗ್ತಾ ಹೋಗ್ತಾ ಇದೆ. ನೋಡಬಹುದು, ಎತ್ತಿನ ಗಾಡಿಯಲ್ಲಿ ಅಪ್ಪು ಭಾವಚಿತ್ರವನ್ನ ಹಾಕೊಂಡು ಎತ್ತುಗಳನ್ನ ಇಟ್ಕೊಂಡು ಬಂದಿರುವಂತದ್ದು. ಇದು ಯಾವ ಕಡೆಯಿಂದ ಬಂದಿದ್ದಾರೆ, ಎಲ್ಲಿ ಅಂತ ಅವ್ರನ್ನ ಕೇಳಿ ತಿಳ್ಕೊಂಡಂತ ಪ್ರಯತ್ನ ಮಾಡೋಣ. ಆದ್ರೆ ಅಪ್ಪು ಅಭಿಮಾನಿ ಆಗಿರುವಂತಹ ಇವರು ಬೇರೆ ಜಿಲ್ಲೆಯಿಂದ ಬಂದಿರಬಹುದು ಎನ್ನುವಂಥದ್ದು. ಸರ್, ತಾವೇನಾ ಎಲ್ಲಿಂದ ಬಂದಿರೋದು? ಏನ್ ಸರ್? ಸರ್, ನಾವು ತಾಳಿಮರದಳ್ಳಿಯಿಂದ ಸರ್, ಪಾವಡ್ ತಾಲೂಕು, ಪನ್ಸಮುದ್ರ ಗ್ರಾಮ, ಅಲ್ಲಿಂದ ಬಂದಿವಿ ಸರ್. ಪುನೀತ್ ಸರ್ ಅಭಿಮಾನಿ ನಾವು. ಅಲ್ಲಿಂದ ಬಂದಿ ಸರ್, ಎತ್ತಿನ ಗಾಡಿಯಲ್ಲಿ ಜರ್ನಿ ಮಾಡಿರೋದು. ಬೆಳಗ್ಗೆ 6 ಗಂಟೆಗೆ ಬಿಟ್ಟಿರೋದು, ರಾತ್ರಿ 12 ಗಂಟೆಗೆ ಇದು 8ನೇ ಮೈಲಿಗೆ ಬಂದೆ ಸರ್. ಅಲ್ಲಿ ನೈಟ್ ಆಟ ಆಗಿದ್ದು, ಇವಾಗ ಬೆಳಗ್ಗೆ 8 ಗಂಟೆಗೆ ಕಟ್ಟಿದ್ದೇವೆ, ಬರ್ತಾ ಇದ್ದೇವೆ. ನಿನ್ನೆ ಸಂಜೆ 6 ಗಂಟೆಗೆ ಬಿಟ್ಟಿದ್ದ? ಹೌದು ಸರ್, ನಿನ್ನೆ ಸಂಜೆ ಮಾರ್ನಿಂಗ್ 6 ಗಂಟೆ. ಮಾರ್ನಿಂಗ್ 6 ಗಂಟೆಗೆ ಸರ್. ಮಾರ್ನಿಂಗ್ 6 ಗಂಟೆಗೆ ಬಿಟ್ಟು ನೈಟ್ 12 ಗಂಟೆಗೆ ಬಂದಿದ್ವಿ 8ನೇ ಮೈಲು. ಅಲ್ಲಿ ನೈಟ್ ಆಟ ಅಲ್ಲೇ ಉಳ್ಕೊಂಡು
ಬೆಳಗ್ಗೆ 8 ಗಂಟೆ ಕಟ್ಟಿದೆ ಬಂದಿದ್ರು ಗಾಡಿ. ಅಪ್ಪು ಅಂದ್ರೆ ಎಷ್ಟು ಇಷ್ಟ ಸರ್ ನಿಮ್ಗೆ? ನಮ್ಗೆ ತುಂಬಾ ಇಷ್ಟ ಸರ್. ನಮಗೆ ದೀಪಾವಳಿ ಹಬ್ಬ ಮಾಡೋ ಕೂಡ ಇಷ್ಟ ಇಲ್ಲ. ನಾನು 3 ದಿವಸ ಅಳ್ಕೊಂತ ಮನೆಯಾಗಿದ್ದೀನಿ. ಇವರು ಬ್ಯಾಸಾನು ಮಾಡಿಲ್ಲ, ಏನು ಮಾಡಿಲ್ಲ ಸರ್. ನಾನು ತುಂಬಾ ಅಭಿಮಾನ ಇದ್ರೆ ಸರ್, ಹೇಳ್ಕೊಳಕ್ಕಾಗಲ್ಲ, ಅಷ್ಟೊಂದು ದುಃಖ ಆಗ್ತೈತೆ. ದಯವಿಟ್ಟು ಸರ್ ಒಂದ್ಸರಿ ನಮ್ಮನ್ನ ಒಳಗಡೆ ಬಿಡ್ಬೇಕು ಸರ್. ನೀವು ಎತ್ತಿನ ಗಾಡಿ ಒಳಗಡೆ ಬಿಡಬೇಕು. ನಮ್ಮ ಶಿವರಾಜ್ ಸರ್ ಬಂದು ಒಂದು ಫೋಟೋ ತಗೋಬೇಕು ಸರ್. ನಾನು ಎತ್ತಿನ ಗಾಡಿಯಾಗೆ ಅವ್ರು ಎತ್ತಿನ ಗಾಡಿಯಾಗ ನಿಂತ್ಕೊಂಡು ನಮ್ಮ ಜೊತೆ ಒಂದು ಫೋಟೋ ತಗೋಬೇಕು ಸರ್. ಅಂತಿಮ ದರ್ಶನಕ್ಕೆ ಅವಾಗ ಸ್ಟೇಡಿಯಂ ಅಲ್ಲಿ ಅವಕಾಶ ಕೊಟ್ಟಿದ್ರಲ್ಲ, ಆಗ ಬಂದಿದ್ರಾ? ಇಲ್ಲ ಸರ್, ಅವಾಗ ಬರಲಿಲ್ಲ ಸರ್. ನನಗೆ ಎತ್ತಿಗೆ ಹುಷಾರಿರಲಿಲ್ಲ ಸರ್, ಇದಕ್ಕೆ ಬರಲಿಲ್ಲ ಸರ್. ಅದ್ರ ಕಾರಣದಿಂದ ಗಾಡಿಯಾಗೆ ಹೋಗ್ಬೇಕಂತ ಒಂದು ನನಗೆ ಹುಚ್ಚು ಸರ್. ಎತ್ತಿನ ಗಾಡಿಯಾಗೆ ಜರ್ನಿ ಮಾಡ್ಕೊಂಡು ಅಪ್ಪು ಸರ್ ಸಮಾಧಿ ನೋಡ್ಬೇಕಂತ ಒಂದು ಅಭಿಮಾನ ಸರ್ ನನಗೆ. ಇದಕ್ಕೆ ನನ್ನ ಎತ್ತಿಗೆ ಹುಷಾರ ಇಲ್ಲ ಕಾರಣ ಆಗಿ ನಾನು ಬರಲಿಲ್ಲ. ಎತ್ತಿನ ಗಾಡಿಯಲ್ಲೇ ಬರಬೇಕು ಅಂತ ಯಾಕೆ ಅನಿಸ್ತು? ಅವರು ರೈತರಿಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅಪ್ಪು ಸರ್ ಅಂದ್ರೆ ರೈತರಂದ್ರೆ ತುಂಬಾ ಇಷ್ಟ. ಅದಕ್ಕೆ ನಾನು ಅಪ್ಪು ಸರ್ಗೋಸ್ಕರ ನಾನು ಎತ್ಗಳು ಕಟ್ಟಿರೋದು ಸರ್. ಈಗಿನ ಕಾಲದಾಗ ಎಲ್ಲರೂ ಅಂತಾರೆ, ಏನೇ ಮಾಜಿ ಕಾಲದಾಗ ಇದೆಯಾ ಎತ್ಗಳು ಯಾಕೆ ಕಟ್ತೀಯಾ, ಎಷ್ಟು ಕಾಲ ಮುಂದುವರೆದೈತೆ ಅಂತಾರೆ. ಆದ್ರೆ ಸರ್ ನನಗೆ ಎತ್ಕೊಳ್ಳೆ ಜೀವನ, ನನಗೊಂದು ಹೆಮ್ಮೆ. ಅವರು ಅಪ್ಪಾಜಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಬಂಗಾರ ಫಿಲಮ್ ತೆಗೆದಾರೆ, ಬಂಗಾರ ಮನುಷ್ಯ. ಅವತ್ತು